ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಿರಾಜಪೇಟೆ ಮಂಡಲದ ಬಿಜೆಪಿ ಯುವ ಮೋರ್ಚಾ ಹಾಗೂ ಒಬಿಸಿ ಮೋರ್ಚಾ ವತಿಯಿಂದ ಹರ್ ಘರ್ ತಿರಂಗ ಬೃಹತ್ ಯಾತ್ರೆ. ಗೋಣಿಕೊಪ್ಪದಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ. ಯುವ ಮೋರ್ಚಾ ಅಧ್ಯಕ್ಷರಾದ ನಾಮೇರ ಮೊಣ್ಣಪ್ಪ, ಒಬಿಸಿ ಮೋರ್ಚಾದ ಅಧ್ಯಕ್ಷ ಪೊಟ್ಟಣ್ಣ ನವೀನ್ ಉತ್ತಯ್ಯ ಮುಂದಾಳತ್ವದಲ್ಲಿ ಜರುಗಿದ ತಿರಂಗ ಯಾತ್ರೆ ನಗರದ ಆರ್ಎನ್ಸಿ ಆವರಣದಿಂದ ಉಮಾಮಹೇಶ್ವರಿ ದೇವಾಲಯದವರೆಗೂ ಸಾಗಿ ಬಂದ ಮೆರವಣಿಗೆ. ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಪಕ್ಷದ ಕಾರ್ಯಕರ್ತರು, ನಾಗರಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು. ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲ್ಲಿರಾಜ್ ಚಲನ್, ಉಪಾಧ್ಯಕ್ಷ ಗುಮ್ಮಟ್ಟಿರ ಗಣಪತಿ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ. ಇನ್ನೂರೈವತ್ತು ಮೀಟರ್ ಉದ್ದದ ರಾಷ್ಟ್ರ ಧ್ವಜದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಬಂದ ವಿದ್ಯಾರ್ಥಿಗಳು. ವಿವಿಧ ಶಕ್ತಿ ಕೇಂದ್ರದ ಪ್ರಮುಖರು, ವಿವಿಧ ಮೋರ್ಚಾದ ಪದಾಧಿಕಾರಿಗಳ ಪಾಲ್ಗೊಳ್ಳುವಿಕೆ. ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಗೋಣಿಕೊಪ್ಪಲಿನಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಡೀತಾ ಇದೆ. ಅದರ ದೊಡ್ಡ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ನೆಲ್ಲಿರಾಜ್ ಚಲನ್ ಅವರು ತಗೊಂಡಿದ್ದಾರೆ. ಕೊಡಗು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗೆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾರೆ. ಚಲನ್ ಅವ್ರನ್ನ ನಾನು ಮಾತಾಡ್ತೀನಿ. ಯಾವ ರೀತಿ ಇವತ್ತು ಈ ಒಂದು ತಿರಂಗ ಯಾತ್ರೆ ಕಾರ್ಯಕ್ರಮ ನಡೀತದೆ ಅನ್ನೋದನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಬರೋಣ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದಂಥ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆಶಯದಂತೆ ಆಜಾದಿಗೆ ಅಮೃತ್ ಮಹೋತ್ಸವ ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದರಿಂದ ಕಳೆದ 4 ವರ್ಷಗಳಿಂದ ಇಡೀ ದೇಶದ ತಿರಂಗ ಯಾತ್ರೆ ಮಾಡೋದರ ಮೂಲಕ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಬರ್ತಿದೆ. ಅದರಿಂದ ಇವತ್ತು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮ, ಮಹಿಳಾ ಮೋರ್ಚಾದಿಂದ ಪ್ರತಿಮಾ ಸ್ವಚ್ಛತೆ ಮಾಡುವಂತೆ ಇರಬಹುದು, ಯುವ ಮೋರ್ಚಾದಿಂದ ತಿರಂಗ ಯಾತ್ರೆ ಮಾಡೋ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಅದರಂತೆ ಇವತ್ತು ಗೋಣಿಕೊಪ್ಪಲಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಮಾಡೋದರ ಮೂಲಕ ಇಡೀ ರಾಷ್ಟ್ರಭಕ್ತಿಯನ್ನು ಜನತೆಯಲ್ಲಿ ಮತ್ತೆ ಮೈಗೂಡಿಸೋದ ಕೆಲಸ ಮಾಡೋ ಉದ್ದೇಶದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಯಾವ ಸಂಘಟನೆ ಇದೆ, ಎಲ್ಲ ರಾಷ್ಟ್ರಭಕ್ತರು ಎಲ್ಲರೂ ಬಂದು ಸೇರ್ಕೋಬಹುದು ಅಂತ ಕರೆ ಕೊಟ್ಟಿದ್ವಿ. ಎಲ್ಲರೂ ಬಂದು ಸೇರ್ಕೊತಿದ್ದಾರೆ. ವಿಶೇಷವಾಗಿ ಒಬಿಸಿ ಘಟಕ ಮತ್ತು ಯುವ ಮೋರ್ಚಾ ಘಟಕ ಮಾಡ್ತಾ ಇದ್ದಾವೆ. ಬಿಜೆಪಿ ಯುವ ಮೋರ್ಚಾದ ನಾಮೇರ ಮೊಣ್ಣಪ್ಪನವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಇವತ್ತು ಯಶಸ್ವಿ ಆದಿ ಹತ್ರ ಸಾಕ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಮೊಣ್ಣಪ್ಪನವರು. ಸರ್, ಯಾವ ರೀತಿ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದಾರೆ? ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾದಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ತಿರಂಗ ಯಾತ್ರೆ ಮಾಡೋಣ ಅಂತ ಪಕ್ಷದಿಂದ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮ ಏನಂದರೆ, ದೇಶದ ಜನತೆಯಲ್ಲಿ ದೇಶಭಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ನಮ್ಮ ಮೋದಿಜಿಯವರು ಏನು ವಿಶ್ವದಲ್ಲಿ ಭಾರತವನ್ನು ಮುಂದೆ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ, ಅವರಿಗೊಂದು ಸಪೋರ್ಟ್ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಜೆಪಿಯ ಒಬಿಸಿ ಮೋರ್ಚಾದ ಪ್ರಮುಖರಾದಂಥ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಈ ಒಂದು ಜಂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಆದಿಯತ್ತ ಸಾಕ್ತಿದ್ದಾರೆ. ಸರ್, ಯಾವ ರೀತಿಯೆಲ್ಲ ಇವತ್ತು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ? ಅರೇಂಜ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ನಾವು ಒಬಿಸಿ ಮೋರ್ಚಾ ಮತ್ತು ಯುವ ಮೋರ್ಚಾದ ವತಿಯಿಂದ ರಾಜ್ಯದಿಂದ ಮಾಹಿತಿ ಬಂತು ನಮಗೆ. ನಾವು ಹೀಗೆ 2 ಟೀಮ್ ಸೇರಿ ಮಾಡ್ತಾಯಿದ್ದೀವಿ. ನಾವು ಹೇಗಂತ ಪ್ರಚಾರ ಹೇಗೆ ಅಂತ ಹೇಳಿದ್ರೆ, ಎಲ್ಲ ರಾಷ್ಟ್ರ ಪ್ರೇಮಕ್ಕಾಗಿ ಎಲ್ಲರೂ ಬಂದು ಸೇರಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೇಳ್ಕೊಂಡಿದ್ದಾರೆ. ಹಾಗೆಯೇ ನಾವು ಇವತ್ತು ನಗರದಿಂದ ಅಷ್ಟೇ ಎಲ್ಲ ದೇಶ ಪ್ರೇಮಿಗಳೆಲ್ಲರೂ ಬಂದು ಸೇರಿದ್ದಾರೆ. ಮತ್ತು ಶಾಲಾ ಮಕ್ಕಳು ಬಂದು ಸೇರಿದ್ದಾರೆ. ಆರ್ಎಂಸಿಯಿಂದ ಯಾವ ರೀತಿ ಹೊರಡಿ ಎಲ್ಲಿಗೆ ಎಂಡ್ ಆಗುತ್ತೆ? ಆರ್ಎಂಸಿಯಿಂದ ಹೊರಡಿ ಉಮಾಮೇಶ್ವರ ದೇವಸ್ಥಾನದ ಹತ್ರ ಎಂಡ್ ಆಗುತ್ತೆ. ಹಾಗೆ ಎಲ್ಲರೂ ಸೇರಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಭಕ್ತರೆಲ್ಲ ಬಂದಿದ್ದಾರೆ. ದೇಶಭಕ್ತರು ಬಂದಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ವಿ. ಈ ದಿನ ಎಲ್ರಿಗೂ ಒಂದು ದೇಶಭಕ್ತಿ ಇರುವಂಥ ಯುವಕರಿಗೆ ಒಂದು ಸಂದೇಶ ಇದು. ಎಲ್ಲ ದೇಶದಾದ್ಯಂತ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಎಲ್ಲರೂ ಬಹಳ ಸಂತೋಷದಿಂದ ಒಂದು ವಿಜೃಂಭಣೆಯಿಂದ ಮಾಡುವಂಥ ಒಂದು ಹಬ್ಬ ಇದು, ನಮ್ಮ ದೇಶದ ಹಬ್ಬ. ಅದರ ಪ್ರಯುಕ್ತ ಇವತ್ತು ನಾವು ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಂತ ಒಂದು ತ್ರಿವರ್ಣ ಧ್ವಜದ ಒಂದು ಮೆರವಣಿಗೆ ಇದೆ. ಸುಮಾರು ದೇಶಭಕ್ತ ಯುವಕರು ಹಾಗೆ ತುಂಬ ಹಿರಿಯರು, ಸೈನಿಕರುಗಳೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ದೇಶಕ್ಕೊಂದು ಸಂದೇಶ ಅಂದರೆ, ದೇಶ ಅಂದರೆ ಈ ಬಿಜೆಪಿ ಅನ್ನೋದು ಒಂದು ದೇಶದ ಭದ್ರತೆಗೋಸ್ಕರ ಒಂದು ದೇಶ ಪ್ರೇಮದ ಒಂದು ಪಕ್ಷ. ಎಲ್ಲರೂ ಕೂಡ ಭಾಗವಹಿಸ್ತಾರೆ.
ಇಲ್ಲಿಂದ ಇವಾಗ ಆರಂಭಿಸಿಂದ ಹೊರಟ್ಬಿಟ್ಟು ಉಮಾಮಹೇಶ್ವರ ಟೆಂಪಲ್ ಗಂಟ ತ್ರಿವರ್ಣಧ್ವಜ, ಅದರಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರು, ಯುವಕರೆಲ್ಲ ಕೂಡ ಸೇರಿಕೊಂಡಿದ್ದಾರೆ. ತುಂಬ ಒಂದು ಖುಷಿಯಾದ ವಿಚಾರ. ಕಿಲನ್ ಗಣಪತಿಯವರು ಯಾವುದೇ ಕಾರ್ಯಕ್ರಮ ಇರಲಿ ಪೂರ್ಣ ಸಹಕಾರ ನೀಡ್ತಾ ಮುಂಚೂಣಿಗೆ ಬಂದು ಯುವಕರಿಗಾಗಲಿ ಹಿರಿಯರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಕಿಲನ್ ಗಣಪತಿಯವರು. ಬಿಜೆಪಿಯ ದೊಡ್ಡ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ವಹಿಸಿಕೊಂಡಿದ್ದಾರೆ. ಹಲವು ಸಂಘ ಸಂಸ್ಥೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಬನ್ನಿ ನಮ್ಮ ಕಿಲನ್ ಅವ್ರನ್ನ ಮಾತಾಡ್ತಾರೆ. ಸ್ವತಂತ್ರ ದಿನಾಚರಣೆ ಅಂಗವಾಗಿ ತಿರಂಗ ಯಾತ್ರೆಯನ್ನು ರಾಷ್ಟ್ರವ್ಯಾಪ್ತಿಯಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ಮೂಲ ಉದ್ದೇಶ ಏನಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಒಂದುಗೂಡಿಸಿ ಅವರಿಗೆ ರಾಷ್ಟ್ರೀಯತೆಯನ್ನು ಹೆಚ್ಚಿಸುವ ಒಂದು ಸಂಕೇತದಿಂದ ಈ ತಿರಂಗ ಯಾತ್ರೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ನಡೀತಾ ಇದೆ. ಇದರಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯವರಿಗೆ ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮ ಒಂದು ದೇಶದ ಅಭಿಮಾನ, ದೇಶದ ಏಕತೆ, ದೇಶಕ್ಕೆ ಪ್ರೇರಣೆ, ಈಗ ಸಿಂಧೂರದು ಯಾವ ಥರ ಆಪರೇಷನ್ ಆಗಿದೆ ಇದೆಲ್ಲ ಒಂದು ಮೂಲತ್ವವನ್ನು ಇಟ್ಟುಕೊಂಡು ಇವತ್ತು ಕೋಟ್ಯಾಂತರ ಜನರು ಸ್ವಸಹಾಯ ಗುಂಪಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲ ಸರ್ಕಾರದ ಕಚೇರಿಗಳಲ್ಲೂ ಸಹ ಅತಿ ವಿಜೃಂಭಣೆಯಿಂದ ನಮ್ಮ ರಾಷ್ಟ್ರಧ್ವಜದ ಹೆಮ್ಮೆಯನ್ನು ಭಾರತ ಇವತ್ತು ವಿಶ್ವದಲ್ಲೇ ಒಂದು ದೊಡ್ಡ ಸ್ಥಾನದಲ್ಲಿ ಇರುವ ಒಂದು ಹೆಮ್ಮೆಯ ವಿಷಯವಾಗಿ ಇವತ್ತು ಒಮ್ಮತ ಇರುವುದರಿಂದ ಇದಕ್ಕೆ ಇನ್ನೂ ಒತ್ತು ನೀಡುತ್ತಾ ಗ್ರಾಮೀಣ ಭಾಗದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಪ್ರಗತಿಯಲ್ಲಿಟ್ಟುಕೊಂಡು ಇವತ್ತು ಈ ತಿರಂಗ ಯಾತ್ರೆಯನ್ನು ವಿರಾಜಪೇಟೆ ಮಂಡಲದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಸ್ರಾರು ವಿದ್ಯಾರ್ಥಿಗಳು, ನಾಗರಿಕರು ಬಂದು ಇದರ ಅಭಿಮಾನವನ್ನು ಹಂಚಿಕೊಳ್ಳಲಿದ್ದಾರೆ. ಈ ಥರ ಎಲ್ಲ ದೇಶ ಭಾಗದಲ್ಲಿಯೂ ನಡೆಯುತ್ತಿದ್ದರಿಂದ ನಮಗೆ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆಯ ವಿಷಯ ಆಗಿದೆ ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ. ಧನ್ಯವಾದಗಳು. ನಮ್ಮ ಜೊತೆಗೆ ರೀನಾ ಮೇಡಮ್ ಅವರಿದ್ದಾರೆ. ರಾಜ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಕ್ಷದಲ್ಲಿ ವಹಿಸಿಕೊಂಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ವಕೀಲರು ಕೂಡ ಆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವತ್ತು ತಿರಂಗ ಯಾತ್ರೆ ಈ ಭಾಗದಲ್ಲಿ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಮಹಿಳೆಯರು ಉತ್ಸುಕರಾಗಿ ಯಾವ ರೀತಿ ಭಾಗವಹಿಸ್ತಿದ್ದಾರನ್ನ ಅವ್ರನ್ನೇ ತಿಳ್ಕೊಳ್ಳೋಣ. 79ನೆಯ ಸ್ವತಂತ್ರ ಉತ್ಸವಕ್ಕೆ ಎಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ 200 ವರ್ಷಗಳ ಆಡಳಿತ, ಬ್ರಿಟಿಷರ ಆಡಳಿತದ ನಾವು ಇವತ್ತು ಭಾರತ ಮಾತೆಯ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇದು ಒಂದು ಭಾರತಕ್ಕೆ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಕ್ಕೆ ಭಾರತ ಮಾತೆಯನ್ನ ನೆನಪಿಸಿಕೊಳ್ಳುವಂಥದ್ದು ಮತ್ತು ಅವತ್ತು ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿದಂತಹ ಹಿರಿಯರನ್ನ ಎಷ್ಟೋ ಜನರು ಬಲಿದಾನವನ್ನ ಕೊಟ್ಟಿದ್ದಾರೆ. ಸ್ವತಂತ್ರಕ್ಕೋಸ್ಕರ ಅವರನ್ನ ಸ್ಮರಿಸುವಂಥದ್ದು ಮತ್ತು ಅವರಿಗೆ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ವಿರಾಜಪೇಟೆ ತಾಲೂಕಿನ ಯುವ ಮೋರ್ಚಾ ಹಾಗೂ OBC ಮೋರ್ಚಾದಿಂದ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇಡೀ ವಿರಾಜಪೇಟೆ ಕ್ಷೇತ್ರದ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ಹಬ್ಬದ ವಾತಾವರಣ. ಇದು ದೇಶ ಪ್ರೇಮಿಗಳಿಗೆ ಹಿಂದಿನ ಆಚಾರ ವಿಚಾರಗಳನ್ನ, ಭಾರತದ ಸಂಸ್ಕೃತಿಯನ್ನ ಬೆಳಗುವಂತ ಹಬ್ಬ. ಆರಿಸಬೇಕು, ನಮ್ಮ ತ್ರಿವರ್ಣ ಧ್ವಜನ ಆರಿಸಬೇಕು, ರಾಷ್ಟ್ರಾಭಿಮಾನ ಮೂಡಬೇಕು, ರಾಷ್ಟ್ರಭಕ್ತಿಯನ್ನು ಮೂಡಿಸಬೇಕು. ರಾಷ್ಟ್ರದ ಅಭಿಮಾನದೊಂದಿಗೆ, ರಾಷ್ಟ್ರಭಕ್ತಿಯೊಂದಿಗೆ ಇವತ್ತು ಎಲ್ಲರೂ ಕೂಡ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಯುವಕರು ಸಜ್ಜಾಗಬೇಕು ಅನ್ನೋ ಉದ್ದೇಶದಿಂದ ಯುವ ಮೋರ್ಚಾದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಆದೇಶವನ್ನು ನಮ್ಗೆ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಪರೇಷನ್ ಸಿಂಧೂರಲ್ಲಿ ನಡೆದ ವಿಚಾರ ತಮಗೆಲ್ಲ ಗೊತ್ತಿದೆ. ಅಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ಯಾರು ಹಿಂದೂಗಳಿದ್ದಾರೆ ಅಂತ ನೋಡಿ ಕೇಳಿ ಅವ್ರನ್ನ ಕೊಲ್ಲುವಂತ ವ್ಯವಸ್ಥೆನ ಭಯೋತ್ಪಾದಕರು ಮಾಡಿದ್ರು. ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತ ನಾನು ಇಚ್ಛೆ ಪಡ್ತೇನೆ. ನಮ್ಮ ಮುಂದಿನ ದಿನಗಳಲ್ಲಿ ಇವತ್ತೇನಿದೆ, ನಮ್ಮ ಭಾರತದಿಂದ ಕಳ್ಕೊಂಡಂತಹ ಜಾಗ ಏನಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ಅದನ್ನ ವಾಪಸ್ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಅಖಂಡ ಭಾರತದ ಚಿಂತನೆಯನ್ನ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದರ ಮುಖಾಂತರ ಇನ್ನೊಂದು ಬಾರಿ ನಮ್ಮ ಭಾರತ ದೇಶ ಸಮೃದ್ಧಿಯ ಶಿಖರಕ್ಕೆ ತಲುಪಿಸುವಂತ ವ್ಯವಸ್ಥೆಯನ್ನ ಎಲ್ಲರೂ ಮಾಡಬೇಕು ಅಂತ ಕೇಳ್ಕೊಂಡು ತಮಗೆಲ್ಲ ವಿನಂತಿ ಮಾಡಿ ನಮ್ಮ ಪತ್ರಕರ್ತರಿಗೂ ನಮ್ಮ ಕಾರ್ಯಕರ್ತರಿಗೂ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕೀ. ನಾಳೆ ಈ ದೇಶದ ಹುಟ್ಟುಹಬ್ಬ 15ನೇ ತಾರೀಕು. ನಮಗೆಲ್ಲ ಸಂತೋಷದ ವಿಷಯ. ಈ ಸ್ವತಂತ್ರ ಸಿಕ್ಕಿದ ಮೇಲೆ ನಮ್ಮ ಭಾರತ ದೇಶ ಬಹಳ ಮುಂದುವರೆದಿದೆ. ಮನೆ ಮನೆಯಲ್ಲಿ ನಮ್ಮ ದೇಶದ ಫ್ಲಾಗ್ ಏನಿದೆ ಅದನ್ನು ಹಾಕಿ ನಾವು
ಅದನ್ನು ಕೊಂಡಾಡಬೇಕು ಅಂತ ನಮಗೆಲ್ಲ ಒಂದು ಆಸೆ ಇಚ್ಛೆ. ಅದೇ ತರ ಇವತ್ತು ನಮ್ಮ ಗೋಣಿಗೊಪ್ಪನಲ್ಲಿ ಇಷ್ಟು ಜನರು ಬಂದು ಸೇರಿದ್ದಾರೆ. ನಾವೆಲ್ಲ ಸೇರಿ ಈ ಒಂದು ನಮ್ಮ ದೇಶದ ಹಬ್ಬವನ್ನು ಚೆನ್ನಾಗಿ ಮಾಡುವಂತ ಹೇಳಿ ಕೇಳಿಕೊಂಡು ನಾನು ಈ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.